ಹಾಯ್ ಎಲ್ಲರಿಗೂ. ನಾನಿವತ್ತು ಅಗಸೆ ಬೀಜದ ಜೆಲ್ ಅಂದರೆ ಫ್ಲೇಕ್ ಸೀಡ್ಸ್ ಜೆಲ್ನ ಮನೇಲಿ ಹೆಂಗೆ ಮಾಡ್ಕೋಬೋದು, ಯಾವ ಥರ ಮಾಡ್ಬೋದು, ಹೆಂಗೆ ಮಾಡಬೇಕು ಅಂತ ತೋರ್ಸೋಣ ಅಂದ್ಕೊಂಡಿದ್ದೀನಿ. ನಾನಿದು ಯಾವಾಗಲೂ ಮಾಡಿಕೊಂಡು ನನ್ನ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಇರ್ತೀನಿ. ಸಾಫ್ಟಾಗಿ ಆಗುತ್ತೆ. ಅದು ಅಪ್ಲೈ ಮಾಡಿದಾಗ ಸ್ವಲ್ಪ ನಂದು ಏರ್ಸ್ ಎಲ್ಲ ಉದುರುತ್ತಾ ಇತ್ತು ತುಂಬ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇದನ್ನೆಲ್ಲ ಯೂಸ್ ಮಾಡಿದ್ಮೇಲೆ ರೋಸ್ಮೆರಿ ಲೀವ್ಸ್ ತರಿಸಿ ಇಟ್ಕೊಂಡಿದ್ದೀನಿ ನಾನೇ. ಅದು ಈ ಫ್ಲೇಕ್ ಸೀಡ್ಸ್ ಜೆಲ್ಲು ಎಲ್ಲ ಹಾಕ್ಕೊಂಡು ನಾನು ಆಲೋವೆರಾ ಜೆಲ್ಲು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ ಕೂದಲಿಗೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಏರ್ ಗ್ರೋತ್ ಆಗ್ತಾಯಿದೆ. ಹಂಗೆ ನಂದು ಚಾನಲ್ ಸ್ವಲ್ಪ ಗ್ರೋತ್ ಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ನೋಡಿ. ಏನಿಲ್ಲ, ಸ್ವಲ್ಪ ನೀರಿಡಬೇಕು. ಒಂದು ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ ಒಂದು 250 ml ಅಷ್ಟು ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಅದು ಮಳ್ಳದ ಮೇಲೆ ಕೈಯಲ್ಲಿ ನೋಡಿದ್ರಲ್ಲ ಎಷ್ಟು ಹಾಕಿದೆ ಅಂತ, ಅಷ್ಟು ಹಾಕಿದ್ರೆ ಸಾಕು. 1-2 ಟೀ ಸ್ಪೂನ್ ಅಷ್ಟಾಗುತ್ತೆ ಅಂದ್ಕೊಳ್ಳಿ. 1-2 ಟೀ ಸ್ಪೂನಷ್ಟು ಫ್ಲೇಕ್ ಸೀಡ್ಸ್ನ ಹಾಕಬೇಕು. ಅದು ಚೆನ್ನಾಗಿ ಮಳ್ಳಬೇಕು. ಇದು ಹೆಂಗೆ ಅಂದರೆ ನೋಡ್ಕೋಬೇಕು. ಸ್ವಲ್ಪ ಒಂಚೂರು ಜಾಸ್ತಿ ಇದಾಗ್ಬಿಟ್ರೂ ನಮಗೆ ಜೆಲ್ ಏನೂ ಸಿಗಲ್ಲ ಅದರಲ್ಲಿ. ಫುಲ್ಲು ಗಟ್ಟಿಯಾಗಿಬಿಡುತ್ತದು. ನೋಡಿ, ರೋಸ್ಮೆರಿ ಲೀವ್ಸ್ನ ಹಾಕ್ಕೊಂಡೆ ನಾನು. ಡ್ರೈದು ತರಿಸಿಟ್ಟಿದ್ದೀನಿ. ಅದು ಬೇರೆ ಸಪ್ರೇಟ್, ಇದು ಬೇರೆ ಸಪ್ರೇಟು ಕುದಿಸಿ ಹಾಕೋದ್ರ ಬದಲು ಹಿಂಗೆ ಜೊತೆಲಿ ಹಾಕ್ಕೊಬಿಡ್ತೀನಿ ನಾನು. ಅದ್ರ ಜೊತೆ ಆಲೋವೆರಾ ಜೆಲ್ಲು, ಆಲೋವೆರಾನೇ ಹಾಕ್ಬೋದು, ಆದರೆ ಆಲೋವೆರಾ ಜೆಲ್ ಇದೆ, ಆಲೋವೆರಾ ಜೆಲ್ನೇ ಹಾಕ್ಕೋತೀನಿ ನಾನು. ಅದು ಚೆನ್ನಾಗಿ ಮಳ್ಳಬೇಕು. ಒಂದು 15 ಮಿನಿಟ್ಸ್ ಆಗುತ್ತೆ ನೋಡಿ. 15 ಮಿನಿಟ್ಸಲ್ಲಿ ಈ ಜೆಲ್ಲು ರೆಡಿ ಆಗಿಬಿಡುತ್ತೆ ನೋಡಿ. ಆಗಲೇ ನೀರು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ನಾನು ಕೈ ಹಾಕ್ತೆ ಅಂತ ಹಾಕಬೇಡಿ, ನನಗೆ ಅಭ್ಯಾಸ ಇದೆ ಬಿಸಿ ಎಲ್ಲ ಮುಟ್ಟಿ, ಹಂಗಾಗಿ ನಾನು ಕೈ ಹಾಕ್ತೆ. ನೋಡಿ, ಈ ಥರ ಚೆನ್ನಾಗಿ ಮಳ್ಳಬೇಕದು. ಏನೋ ಗೊತ್ತಿಲ್ಲ, ನಂದು ಹೊಸ ಪ್ರಯತ್ನ, ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ಹೇಳಿ, ತಿದ್ಕೊತೀನಿ. ಕಮೆಂಟ್ ಮೂಲಕ ಹೇಳಿ ನನಗೆ, ಇದು ಸರಿ ಇಲ್ಲ, ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡಿ ನನಗೆ. ನಂದು ಹೊಸ ಪ್ರಯತ್ನ ಇದು. ನಾನು ವೀಡಿಯೋಗೋಸ್ಕರ ಅಂತಲೇ ಏನು ಸಪ್ರೇಟಾಗಿ ಮಾಡಲ್ಲ. ನಾನು ಮನೇಲಿ ಏನು ಮಾಡ್ತೀನೋ ಅದನ್ನೇ ನಾನು ವೀಡಿಯೋಗೆ ಹಾಕೋದು. ಸಪ್ರೇಟಾಗಿ ವೀಡಿಯೋಗೋಸ್ಕರ ಅಂತ ನಾನು ಸಪ್ರೇಟಾಗಿ ಸ್ಪೆಷಲಾಗಿ ಬೇರೆ ಪಾತ್ರೆ ಆ ಥರ ಏನು ಯೂಸ್ ಮಾಡಲ್ಲ. ನಾನು ಮನೇಲಿ ಏನು ಯೂಸ್ ಮಾಡ್ತೀನಿ, ಮನೇಲಿ ಯಾವ ಥರ ನಾವು ಅಡುಗೆ ಮಾಡ್ತೀವಿ ಅದೇ ಥರ ಮಾಡೋದು. ಕೆಲವ್ರು ಮಾಡ್ತಾರೆ ವೀಡಿಯೋಗೋಸ್ಕರನೇ ಸಪ್ರೇಟು ಪಾತ್ರೆ ಅಂತೆ, ಇವಾಗ ಅದಕ್ಕೋಸ್ಕರನೇ ಬೇರೆ ಥರ ಅಡುಗೆ ಮಾಡೋದು. ಆ ಥರ ಎಲ್ಲ ನಾವೇನು ಮಾಡಲ್ಲ. ನಾನು ಹೆಂಗೆ ಮಾಡ್ತೀವೋ ಮನೇಲಿ ಅದೇ ಥರ ಮಾಡೇ ನಾನು ಹಾಕೋದು ವೀಡಿಯೋಸ್ನ. ನೋಡಿ, ಆ ಥರ ಜೆಲ್ ಆಗಬೇಕು. ನನಗೂ ಇಷ್ಟು ವರ್ಷ ಮನೇಲಿ ಸುಮ್ಮನೆ ಕೂತು ನಾನು ಇಷ್ಟು ವರ್ಷ ಸುಮ್ಮನೆ ಮನೆಯಲ್ಲಿ ಏನು ಕೆಲಸ ಇಲ್ಲದೆ ಏನೂ ಇಲ್ಲದೆ ಸುಮ್ಮನೆ ಕೂತಿದ್ದೆ. ನನ್ನ ಮಗಳು ಚಿಕ್ಕವಳಿದ್ಲು. ಇವಾಗ ಅವಳು UKG ಸ್ಕೂಲ್ಗೆ ಹೋಗ್ತಾಳೆ. 3 ಗಂಟೆಗೆ ಬರೋದು. ನೋಡೋಣ, ನನ್ನ ಫ್ರೆಂಡ್ ಒಬ್ಬಳು ಯೂಟ್ಯೂಬ್ ಮಾಡ್ತಿದ್ದಾರೆ ಆಲ್ರೆಡಿ, ಇಬ್ಬರು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡೋಣ, ನಾನು ಮಾಡಿ ನೋಡೋಣ, ಮನೇಲಿ ಸುಮ್ಮನೆ ಇರ್ತೀನಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಆ ಥರ ಆಗಲೇ ಜೆಲ್ ಆಗ್ತಾಯಿದೆ. ಅದು ನೋಡಿದ್ರಲ್ಲ, ತೋರಿಸಿದ್ನಲ್ಲ ನಾನು ನಿಮಗೆ. ನೋಡಿ, ಅದು ಜೆಲ್ ಇನ್ನೇನು ಫುಲ್ಲು ಇನ್ನೇನು ಆಗ್ತಾಯಿದೆ ಅನ್ನೋಂಗೆ ಅಗಸೆ ಬೀಜ ಬರುತ್ತಲ್ಲ, ಆ ಸೀಡ್ಸ್ ಎಲ್ಲ ಹೋಗಿ ಪಾತ್ರೆ ಕಚ್ಕೊಳ್ಳುತ್ತೆ. ಇದು ಹಿಂಗೆ ಅಂದರೆ ಪಾತ್ರೆ ಕಚ್ಕೊಂಡಾಗ ನೋಡ್ಕೋತಾ ಇರಬೇಕು ನಾವು. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಆಗಿಬಿಡ್ತಂದ್ರೆ ಒಂಚೂರು ಜೆಲ್ ಏನೂ ಸಿಗಲ್ಲ ನಮಗೆ, ವೇಸ್ಟ್ ಆಗಿಬಿಡುತ್ತೆ. ಅದು ನಾವು ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ. ನೋಡಿ, ಆಗಲೇ ಬಂದಿದೆ, ಅದು ಅದಕ್ಕೆ ಬಂದಿದೆ ನೋಡಿ. ಸ್ವಲ್ಪ ಕುದ್ರೆ ಅದು ಆಗುತ್ತೆ ಅಂತ ಅರ್ಥ. ನೋಡ್ಕೋತಾ ಇರಬೇಕು. ನೋಡಿ, ಈ ಥರ ವೈಟ್ ನೊರೆ ಬರುತ್ತೆ ನೋಡಿ, ಚೆನ್ನಾಗಿ ಮೇಲಕ್ಕೆ ವೈಟ್ ನೊರೆ ಬರುತ್ತೆ. ಚೆನ್ನಾಗಿ ಕುದ್ದು ನೋಡಿ, ಇವಾಗ ಆಗಿದೆ. ಇದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಬಿಸಿ ಇದ್ದಾಗೇ ಇದು ಟೀ ಸೋಸೋ ಜಲ್ಡಿ ಬರುತ್ತಲ್ಲ, ಅದು ದೊಡ್ಡದು ಬರುತ್ತೆ ನೋಡಿ, ಸ್ವಲ್ಪ ತೂತೆಲ್ಲ ಸ್ವಲ್ಪ ಜ್ಯೂಸ್ ಸೋಸೋಕ್ಕೆ ಅಂತ ಇಟ್ಕೊಂಡಿರ್ತೀವಿ ನೋಡಿ, ಅದರಲ್ಲಿ ಬೇಗ ಸೋಸ್ಕೊಬಿಡ್ಬೇಕು. ಅದು ಸ್ವಲ್ಪ ತಣ್ಣಗಾಯಿತು ಅಂದರೆ ಏನೂ ಸಿಗಲ್ಲ ಜೆಲ್ಲು.
ನೋಡಿ ಬೇಗ ಇಷ್ಟೇ. ಇವಾಗ ಏನು ಕೆಳಗಡೆ ಬಿದ್ದಿರುತ್ತೆ ಅಷ್ಟೇ ಅದು, ಮತ್ತು ಅದರಲ್ಲಿರೋದೆಲ್ಲ ಸೋರೋದೇ ಇಲ್ಲ. ಆ ಥರ ಇದು ಜೆಲ್ಲು. ಅದೇ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಬೇಗ ಇದು ಮಾಡ್ಕೋಬೇಕಷ್ಟೇ. ನೋಡಿ ಅಲ್ಲಿ ಇನ್ನೊಂದು ತೊಟ್ಟು ಜೆಲ್ ಕೆಳಗಡೆ ಬರಲ್ಲ, ಅದು ಲಾಸ್ಟ್ ಮುಗೀತು. ಬಿಸಿ ಆರಿದ್ಮೇಲೆ ಏನೂ ಬರಲ್ಲ ಅಲ್ಲಿ. ನೋಡಿ ಎಷ್ಟು ಜೆಲ್ ಸಿಕ್ಕಿದೆ. ನಾನು ಹಾಕಿದ್ದು ಒಂದು ಹಿಡಿಯಷ್ಟು, ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಎಷ್ಟು ಜೆಲ್ ಸಿಕ್ಕಿದೆ ನೋಡಿ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಅಲ್ಲಿಂದ ಒಂದು ತೊಟ್ಟು ಏನೂ ಬೀಳೋದು ಇಲ್ಲ, ಹಿಂಗೆ ಗಟ್ಟಿಯಾಗಿಬಿಟ್ಟಿದೆ. ಇದನ್ನು ಬೇಕಿದ್ರೆ ರುಬ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಹೇರ್ಗೆ ಪ್ಯಾಕ್ ಹಾಕ್ಕೋಬೋದು. ವೇಸ್ಟಾಗಿ ಆಚೆ ಬಿಸಾಕೋದ್ರ ಬದಲು ಹೇರ್ ಪ್ಯಾಕ್ ಮಾಡ್ಕೋಬೋದು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಕರೆಕ್ಟಾಗಿದೆ ಅಳತೆ ನೋಡಿ, ಚೂರು ಏನೂ ಇದಾಗಿಲ್ಲ. ಅಂಗಡಿಲಿ ತರೋ ಅವಶ್ಯಕತೆಯೇ ಇರೋದಿಲ್ಲ. ನನ್ನ ವೀಡಿಯೋನ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ತುಂಬ ಥ್ಯಾಂಕ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಸ್ಪೂನಲ್ಲಿ ಎತ್ಕೊಳ್ಳೋಕ್ಕಾಗೋದೇ ಇಲ್ಲ, ಅದು ಕೈಯಲ್ಲೇ ಎತ್ಕೋಬೇಕು. ಮತ್ತು ನಾನು ಆಲೋವೆರಾ ಜೆಲ್ಲು, ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ಹಾಕ್ಕೊಬಿಡ್ತೀನಿ, ಹೇರ್ ಪ್ಯಾಕು. ನೋಡಿ ಅದು ಕಲ್ಸೋಕ್ಕಾಗೋದೇ ಇಲ್ಲ, ಕೈಯಲ್ಲೇ ಕಲಿಸ್ಕೋಬೇಕು ಅದನ್ನು, ಸ್ಪೂನಲ್ಲಿ ಮಿಕ್ಸ್ ಆಗೋದೇ ಇಲ್ಲ. ಅದು ಅಷ್ಟು ಚೆನ್ನಾಗಿ ಬಂದಿದೆ. ಒಂದು ವಾರ ಆರಾಮಾಗಿ ಇಟ್ಕೋಬೋದು. ಆಚೆನೇ ಒಂದು 3-4 ದಿನ ಏನು ತೊಂದರೆ ಇಲ್ಲ, ಒಂದು ವಾರ ಆರಾಮಾಗಿ ಇಟ್ಕೋಬೋದು ನೋಡಿ.